ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸವಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ. ಇವತ್ತು ಮಹೇಶ್ ಅವರು ಸಮಯನ ಸ್ಕೂಲಿಂದ ಕರ್ಕೊಂಡು ಬರ್ತಾರೆ ಮಧ್ಯಾಹ್ನ. ಹಾಗಾಗಿ ಅವ್ರು ಊಟನೂ ಮಾಡ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡು ಇವತ್ತು ಚಿಕನ್ ತರಿಸಿದ್ದೀನಿ. ಇವತ್ತು ಊಟಕ್ಕೆ ಡ್ರೈ ರೋಸ್ಟ್ ಮಸಾಲ ಚಿಕನ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ಮೊದಲಿಗೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಧನಿಯಾ ಬೀಜ, ಮೆಣಸು ಮತ್ತು ಲವಂಗ ಮತ್ತು ಒಂದು ಅರಿಶಿನದ ಕೊಂಬನ್ನು ತಗೊಂಡು ರೋಸ್ಟ್ ಮಾಡಿಕೊಂಡು ಅದನ್ನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. 3 ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಜಾಪತ್ರೆ, ಸ್ವಲ್ಪ ಮೆಂತೆ, ಸ್ವಲ್ಪ ಎಲ್ಲೋ ಸಾಸಿವೆ, ಸೋಂಪು, ಗಸಗಸೆ ಇವನ್ನೆಲ್ಲ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಕರಿಬೇವನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲಾನು ಇವಾಗ ಡ್ರೈ ರೋಸ್ಟ್ ಆದ್ಮೇಲೆ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀರೇನು ಹಾಕ್ದಂಗೆ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನಾವು ಈ ತರ ನಾವು ಡ್ರೈ ರೋಸ್ಟ್ ಮಾಡಿ ಮಸಾಲೆನ ಎತ್ತಿಟ್ಕೊಂಡ್ರೆ ಎಲ್ಲಾ ನಾನ್ ವೆಜ್ ಗಳಿಗೂ ನಾವು ಹಾಕೋಬಹುದು. ಹಾಗೆ ನಾವು ವೆಜಿಟೇರಿಯನ್ ಮಶ್ರೂಮ್ ಆಗ್ಲಿ ಅಥವಾ ಪನ್ನೀರ್ ಆಗ್ಲಿ ಏನೇ ಮಾಡಿದ್ರು ಅದಕ್ಕೂ ಹಾಕೋಬಹುದು ಈ ಮಸಾಲೆ. ನೋಡಿ ಈ ತರ ಇದ್ರೆ ಸಾಕು. ಇಲ್ಲಿ ನಾನು 1 kg ಚಿಕನ್ ತಗೊಂಡಿದ್ದೀನಿ. ಅದನ್ನ ತೊಳೆದು ನೀಟಾಗಿ ಅರಿಶಿನ ಮತ್ತೆ ಉಪ್ಪು ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ನೆನೆಸಿದ್ದೆ. ಈಗ ಕುಕ್ಕರ್ಗೆ ಸಾಸಿವೆ ಎಣ್ಣೆ ಅದು ಚೆನ್ನಾಗಿ ಕಾದಾದ್ಮೇಲೆ ಈರುಳ್ಳಿ ಹಾಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ ಟೊಮೆಟೊನ ಹಾಕಿ ಮತ್ತೆ ಅರಿಶಿನ ಪುಡಿ ಹಾಕಿ ಮತ್ತೆ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್, ಉಪ್ಪು ಮತ್ತೆ ಸ್ವಲ್ಪ ನೀರು ಹಾಕಿ ಇದನ್ನ ಬಾಡಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ರುಬ್ಬಿದಂತ ಮಸಾಲೆ 2 ಇಂದ 3 ಸ್ಪೂನ್ ಹಾಕೊಳ್ಬಹುದು. ಹಾಗೆ ನಾನು ತೆಂಗಿನಕಾಯಿನೂ ಕೂಡ ರುಬ್ಬಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಬಾಸುಮತಿ ಎಲೆನೂ ಹಾಕೊಳ್ತಾ ಇದ್ದೀನಿ. ಈ ಎಲೆ ಹಾಕೋದ್ರಿಂದ ಗ್ರೇವಿ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗೆ ಎಲ್ಲಾದ್ರೂ ಸಿಕ್ಕಿದ್ರೆ ತಂದಿಟ್ಕೊಳ್ಳಿ. ಅನ್ನಕ್ಕೆ ನಾನ್ ವೆಜ್ ಮಾಡುವಾಗ ಈ ಗ್ರೇವಿಗಳಲ್ಲಿ ಹಾಕೊಳ್ಬಹುದು. ಹಾಗೆ ಈಗ ಚಿಕನ್ ಹಾಕಿ ಇದನ್ನ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಲಿಡ್ ಮುಚ್ಚಿ. ನೋಡಿ ಇವಾಗ ಚಿಕನ್ ಎಣ್ಣೆ ಬಿಟ್ಟಿದೆ ನೀಟಾಗಿ. ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು ಮತ್ತೆ ಕಸೂರಿ ಮೇಥಿ ಹಾಕಿ ಇದನ್ನ ಲೋ ಫ್ಲೇಮ್ ಅಲ್ಲಿ ಲಿಡ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿದ್ರೆ ಡ್ರೈ ರೋಸ್ಟ್ ಮಸಾಲ ಚಿಕನ್ ರೆಡಿ ಆಗುತ್ತೆ. ನೋಡಿ ಹೇಗ್ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ಡ್ರೈ ರೋಸ್ಟ್ ಮಸಾಲ ಚಿಕನ್ ಏನ್ ಮಾಡಿದ್ನಲ್ವಾ, ತುಂಬಾನೇ ಇಷ್ಟ ಆಯ್ತು ನಮ್ಮ ಮನೇಲಿ ಎಲ್ಲಾರ್ಗು. ಇದನ್ನ ಚಪಾತಿ ಮತ್ತೆ ಅನ್ನಕ್ಕೆ ಅಂತ ಮಾಡ್ಕೊಂಡಿದ್ದೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಈ ಮಸಾಲೆ ಜೋಳದ ರೊಟ್ಟಿ, ಇಡ್ಲಿ, ದೋಸೆ, ಪೂರಿಗೂ ತುಂಬಾ ಒಳ್ಳೆ ಕಾಂಬಿನೇಷನ್. ಇನ್ನು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ.